ಅಶೋಕ್ ಮತ್ತೆ ಪ್ರಿಯಾ ಮದುವೆಗೆ ಸ್ವಾಗತ ಸುಸ್ವಾಗತ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ವೈಶ್. ಇದು ಪ್ರಶ್ನೆ, ಇದು ಉತ್ತರನಾ? ಮದ್ವೆ ಗಂಡು ಮೈ ಅಶೋಕ 4:15 ಬೆಳಗಿನ ಜಾವ ಮೆಹಂದಿ ಹಾಕ್ಸ್ಕೊಂಡು ಸಂಭ್ರಮಾಚರಣೆ. ಸೀತಾರಾಮ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನನ್ನ ಮದುವೆಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀನಿ. ಈ ಜೋಕ್ನ ಮೋಸ್ಟ್ಲಿ ಶೂಟಿಂಗ್ ಮುಗಿಯೋವರೆಗೂ ಮಾಡ್ತಾನೆ ಇರ್ತೀನಿ ಅಂತ. ಪ್ರಿಯನ್ ಮದುವೆಯ ಶೂಟಿಂಗ್ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸೊ ಅದರದ್ದು ಒಂದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ, ಬಿಕಾಸ್ ನೀವು ಬಿಹೈಂಡ್ ದ ಸೀನ್ಸ್ ನೋಡಿ ಎಂಜಾಯ್ ಮಾಡಲಿ ಅಂತ. ಸೊ ಇವಾಗ ಸದ್ಯಕ್ಕೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಏನೆಲ್ಲ ಪ್ಯಾಕ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಇನ್ನೊಂದು ವಿಷಯ ಹೇಳೋದು ಮರ್ತೋದೆ. ಶೂಟಿಂಗ್ ನಮ್ಗೆ ಇವತ್ತು ನೈಟ್ ಶೂಟ್ ಇರೋದು. 6 to 6 ಕಾಲ್ ಶೀಟ್, 6 PM to 6 AM ಕಾಲ್ ಶೀಟ್. ಸೊ 3:15 ಗಾಡಿ ಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿಂದ ಹೋಗೋಕ್ಕೆ ಎಲ್ಲರೂ ಪಿಕ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಸ್ವಲ್ಪ ಟೈಮ್ ಆಗುತ್ತೆ. ಸೊ 3:15 ಪಿಕ್ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗೋದು. ಸೊ ಅದಕ್ಕಿಂತ ಮುಂಚೆ ಫುಲ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕಲ್ಲ. ಬನ್ನಿ ತೋರಿಸ್ತೀನಿ ಏನೇನು ಪ್ಯಾಕ್ ಮಾಡ್ತೀನಿ ಅಂತ. ಸೊ ಇದು ನನ್ನ ಸೂಟ್ ಕೇಸ್, ಶೂಟಿಂಗ್ ತೊಗೊಂಡೋಗೋದು. ಹೌದು, ನಾನು ಇಷ್ಟು ಸೂಟ್ ಕೇಸ್, ಸಾರಿ ಫಾರ್ ದ ಸೌಂಡ್, ತಗೊಂಡು ಹೋಗ್ಬೇಕು. ಯಾಕಂದ್ರೆ ಎಷ್ಟೊಂದು ಕಾಸ್ಟ್ಯೂಮ್ಸ್ ಎಲ್ಲ ಎತ್ಕೊಂಡು ಹೋಗ್ಬೇಕಲ್ಲ. ಅಂಡ್ ತುಂಬಾ ಜನ ಕೇಳ್ತಿದ್ರಿ ಸೀರಿಯಲ್ಗೆ ನೀವೇ ಕಾಸ್ಟ್ಯೂಮ್ಸ್ ತಗೊಂಡು ಹೋಗ್ಬೇಕಾ ಅಂತ. ಹೌದು, ನಾವೇ ತಗೊಂಡು ಹೋಗ್ಬೇಕಾಗತ್ತೆ. ಸೊ ಇದು ನನ್ನ ಮೆಹಂದಿ ಔಟ್ಫಿಟ್, ನೀವು ಆಲ್ರೆಡಿ ನೋಡಿರ್ತೀರಾ ಬ್ಲಾಗಲ್ಲಿ. ಅಂಡ್ ಇದು ಅದರ ಬ್ಲೌಸ್, ಮತ್ತೆ ಇದು ಹಳದಿ ಕಾಸ್ಟ್ಯೂಮ್. ಸದ್ಯಕ್ಕೆ ಇವತ್ತಿಗೆ ನನಗೆ ಶೂಟಿಂಗ್ ಇರೋದು ಹಳದಿ ಮತ್ತೆ ಮೆಹಂದಿ ಸೀನ್ಸ್ ಮಾತ್ರ. ಮುಹೂರ್ತದ್ದು ಬೇರೆ ದಿನ ಇರುತ್ತೆ ಶೂಟಿಂಗು. ನೈಟ್ ಶೂಟಲ್ಲಿ ಇವೆರಡು ಕಾಸ್ಟ್ಯೂಮ್ ಬೇಕಾಗುತ್ತೆ. ಸೊ ಅದ್ರ ಆಕ್ಸೆಸರೀಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬ್ಯಾಂಗಲ್ಸ್ ಅನ್ಕೊಂಡೆ, ಲೈಕ್ ತುಂಬ ಸಿಂಪಲ್ ಆಗಿಡೋಣ ಅಂತ. ಜಾಸ್ತಿ ಏನು ಕಾಣಿಸಲ್ಲ. ಮೆಹಂದಿ ಅಂದರೆ ಇನ್ನೇನು ಸಿಂಪಲ್ ಆಗಿರುತ್ತೆ. ಇದು ಗ್ರೀನ್ ಕಲರ್ದು ಒಂದು ಸೆಟ್ಟು. ಮತ್ತೆ ಸಾರಿ, ನಮ್ಮ ಮನೆ ಕೆಳಗಡೆ ಒಂದು ಫ್ಲಾಟ್ ಕನ್ಸ್ಟ್ರಕ್ಷನ್ ನಡೀತಿದೆ, ಹಾಗಾಗಿ ಸೌಂಡ್ ನಿಮಗೆ ಕೇಳಿಸ್ತಿದ್ರೆ. ಆ್ಯಂಡ್ ಇದು ಒಂದು ಸೆಟ್, 2 ಇಟ್ಕೊಂಡಿದ್ದೀನಿ. ಯಾರು ಚೆನ್ನಾಗಿ ಕಾಣುತ್ತೆ ಅದು ಹಾಕೊಳ್ಳೋಣ ಅಂತ. ಸೊ ಎಲ್ಲದನ್ನು ಇದ್ರೊಳಗಡೆ ಸ್ಟೋರ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ. ತುಂಬ ಯೂಸ್ಫುಲ್ ಆಗಿದೆ. ಇದು ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ. ಇವಾಗ ಇದರಲ್ಲಿರೋದೆಲ್ಲ ಎತ್ಬಿಟ್ಟು ಇದ್ರೊಳಗಡೆ ಹಾಕ್ಬಿಟ್ಟು ಒಂದು ಬಾಕ್ಸ್ ಥರ ಮಾಡಿಕೊಂಡು ಹೊರಡೋಣ. ಇದು ನನ್ನ ಬ್ಲ್ಯಾಕ್ ಬಿಂದಿ, ಎಮರ್ಜೆನ್ಸಿ ಬಿಂದಿ. ಇದಾದ್ಮೇಲೆ ನನ್ನ ಮೇಕಪ್ ಕಿಟ್ ಮತ್ತೆ ಹೀಲ್ಸ್ನ ಪ್ಯಾಕ್ ಮಾಡಬೇಕು, ಅದನ್ನು ತೋರಿಸ್ತೀನಿ. ಸೊ ಇದು ನನ್ನ ಮೇಕಪ್ ಕಿಟ್, ಆಲ್ ರೆಡಿ ಟು ಗೋ ಇನ್ಸೈಡ್ ದ್ಯಾಟ್. ಆ್ಯಂಡ್ ಇದು ನನ್ನ ಟಚ್ ಅಪ್ ಪೌಚ್. ಇದು ನನ್ನ ಬ್ರಷಸ್ ಇಟ್ಕೊಳ್ಳೋಕ್ಕೆ ಒಂದು ಪೌಚು. ಮತ್ತು ಇದು ಒಂಥರ ಎಲ್ಲ ಬರೋದೆಲ್ಲ ತುಂಬ್ಕೊಳ್ಳೋ ಪೌಚ್. ಸೊ ಇದು ಬೇಸಿಕ್ಲಿ ಅಂಡರ್ ಆರ್ಮ್ ರೋಲ್ ಆನ್. ಇದು ಮೇಕಪ್ ತೆಗೆಯೋದು ಒಂದು ಸ್ಪಾಂಜ್ ಥರ. ಆ್ಯಂಡ್ ಇದು ಹೇರ್ ಸೀರಮ್, 2 ಥರದ ಕೋಮ್, ಪಾಚನ್ಕೆ. ಇದು ಡ್ರೈ ಶ್ಯಾಂಪು. ಒಂದೊಂದ್ಸತಿ ಕೂದಲು ತುಂಬ ಆಯಿಲಿ ಅನ್ಸುತ್ತೆ, ತಲೆ ಸ್ನಾನ ಮಾಡಿರಲ್ಲ, ಅಥವಾ ನಮಗೆ ಹೋದ್ಮೇಲೆ ಒಂದು ಸ್ವಲ್ಪ ಆಯಿಲಿ ಅನಿಸಿದಾಗ ಯೂಸ್ ಮಾಡೋಕ್ಕೆ ಇದೊಂದು ಡ್ರೈ ಶ್ಯಾಂಪು ನಾನು ಯಾವಾಗಲೂ ನನ್ನ ಕಿಟ್ಟಲ್ಲಿ ಇಟ್ಟಿರ್ತೀನಿ. ಇದು ಸನ್ಸ್ಕ್ರೀನ್, ಮುಖಕ್ಕೆ ಹಚ್ಕೊಳ್ಳೋದು. ಇದು ಸನ್ಸ್ಕ್ರೀನ್ ಬಾಡಿಗೆ. ಹೌದು, 2 ಇಟ್ಕೊಂಡಿದ್ದೀನಿ ನಾನು. ಆ ಸನ್ಸ್ಕ್ರೀನ್ ಇಲ್ಲದೆ ಮಾತ್ರ ನಾನು ಎಲ್ಲೂ ಹೊರಗಡೆ ಹೋಗಲ್ಲ. ಇದೊಂದು ಕಂಪಲ್ಸರಿ. ಸೊ ಅಫ್ಕೋರ್ಸ್ ನಾವು ಇದರಲ್ಲಿ ಬಿಸಿಲಲ್ಲೆಲ್ಲ ತುಂಬಾ ಶೂಟಿಂಗ್ ಮಾಡ್ತಿರ್ತೀವಿ. ಆ್ಯಂಡ್ ಹೊರಗಡೆ ಯಾವಾಗ ನಮ್ಗೆ ಹೊರಗಡೆ ಸೀನ್ಸ್ ಇರುತ್ತೆ ಅಂತ ಆ್ಯಕ್ಚುಲಿ ಗೊತ್ತಿರಲ್ಲ. ನಾವು ಸೆಟ್ಟಿಗೆ ಹೋದ್ಮೇಲೆ ಗೊತ್ತಾಗೋದು ನಮ್ಗೆ ಏನು ಸೀನ್ಸ್ ಇರುತ್ತೆ ಅಂತ. ಸೊ ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾನು ಮೇಕಪ್ ಹಚ್ಚೋಕ್ಕಿಂತ ಮುಂಚೆ ಕಂಪಲ್ಸರಿ ಸನ್ಸ್ಕ್ರೀನ್ ಹಚ್ತೀನಿ. ಇದು ನಂಗೆ ಆ್ಯಕ್ಚುಲಿ ಈ ಸನ್ಸ್ಕ್ರೀನ್ ನನಗೆ ನನ್ನ ಡರ್ಮ್ಯಾಟ್ ರೆಕಮೆಂಡ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನನ್ನ ಬಾಡಿಗೆ ಹಚ್ಕೊ ಅಂತ ಕೊಟ್ಟಿರೋದವರು. ಬಟ್ ವಾಟ್ ಟು ಡೂ, ಬಾಡಿಗೆ ಹಚ್ಚೋತೀನಿ. ಇದನ್ನು ಸದ್ಯಕ್ಕೆ ಶೂಟಿಂಗ್ ಬ್ಯಾಗಲ್ಲಿ ಇಟ್ಕೊಂಡು ಮುಖಕ್ಕೆ ಹಚ್ಕೋತೀನಿ. ಬಟ್ ನಾನು ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸನ್ಸ್ಕ್ರೀನ್ ಇದೆ, ಅದು ಮುಖಕ್ಕೆ ಅಂತಾನೆ ಕೊಟ್ಟಿರೋದು ಡರ್ಮಟಾಲಜಿಸ್ಟ್. ಸೊ ಅದನ್ನ ನಾನು ಯೂಸ್ ಮಾಡ್ತೀನಿ. ಇದು ಇನ್ನೇನು ಬಾಡಿ ಲೋಷನ್. ಸೊ ಇಷ್ಟಿದೆ. ಮತ್ತೆ ಇದು ನನ್ನ ವೆಟ್ ವೈಪ್ಸ್, ಮೇಕಪ್ ತೆಗಿಬೇಕು ಅಂದ್ರೆಲ್ಲ ತುಂಬ ಯೂಸ್ ಆಗುತ್ತೆ, ಅದೊಂದು ವೆಟ್ ವೈಪ್ಸು. ಇದು ಪರ್ಫ್ಯೂಮ್, ಆರೋಮ್ಯಾಟಿಕ್ ಓಷನ್ ವಂಡರ್ಲ್ಯಾಂಡ್. ಸೊ ಇದೊಂದು ಪರ್ಫ್ಯೂಮ್ ಇಟ್ಕೊಂಡಿರ್ತೀನಿ ಸದ್ಯಕ್ಕೆ. ಇಷ್ಟು ಇನ್ ಒಂದು ಪೌಚ್ ಇದೆ. ಐ ಥಿಂಕ್ ಐಮ್ ಆಲ್ಮೋಸ್ಟ್ ಡನ್. ಇನ್ ಒಂದು ಪೌಚ್ ಇದೆ, ಅದು ತೋರಿಸ್ತೀನಿ. ಅದು ಇವತ್ತಿಗೆ ಸ್ವಲ್ಪ ಜಾಸ್ತಿ ಸ್ಪೆಷಲ್ ಆಗಿ ಕ್ಯಾರಿ ಮಾಡಬೇಕು. ಅದ್ರ ಜೊತೆ ನಾನು ನೋಡಿ ಈ ಹ್ಯಾಂಡ್ ವಾಶು, ಸ್ಯಾನಿಟೈಸರ್ ನಾನು ಕೋವಿಡ್ ಬರೋಕ್ಕಿಂತ ಮುಂಚೆಯಿಂದ, ಸ್ಕೂಲ್ ಡೇಸ್ ಇಂದನೂ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಅದು ಗಮ್ಸ್, ಆರ್ಬಿಟ್ಸು, ಲಿಪ್ ಬಾಮು, ಇನ್ನೊಂದು ಪಾಕೆಟ್
ಕೋಂಬು ಇದೆಲ್ಲ ಇಟ್ಟಿರ್ತೀನಿ. ಸೊ ಸೇಫ್ಟಿ ಪಿನ್ಸ್ ಸೊ ಇದೆಲ್ಲ ಇದ್ದೀನಿ. ಇದು ಆಕ್ಚುಲಿ ಇನ್ನೊಂದು ಪೌಚ್ ಒಳಗೆ ಹೋಗುತ್ತೆ. ಇವತ್ತು ನಾನು ಸ್ವಲ್ಪ ಶಾಂಪೂ ಮತ್ತು ಬಾಡಿ ವಾಶ್ ಎಲ್ಲ ಕ್ಯಾರಿ ಮಾಡಬೇಕು, ಬಿಕಾಸ್ ಹಳದಿ ನೀರೆಲ್ಲ ಹಾಕ್ತಾರೆ. ಸೊ ಮತ್ತೆ ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ ಇದಕ್ಕೆ ಇನ್ನೊಂದು ಪೌಚ್ ಇಟ್ಕೊಂಡಿದ್ದೀನಿ. ಇದೆಲ್ಲ ವಿಲ್ ಗೋ ಇನ್ ಸೈಡ್ ದ್ಯಾಟ್ ಒನ್. ಇದು ನನ್ನ ಹೀಲ್ಸ್ ಬ್ಯಾಗ್, ಚಪ್ಪಲಿ ಇಟ್ಕೊಳಕ್ಕೆ. ಸೊ ಇದು ತುಂಬಾ ಕನ್ವೀನಿಯಂಟ್. ಇದ್ರಲ್ಲಿ ಅಟ್ಲೀಸ್ಟ್ ಒಂದು 3 ಜೊತೆ ಚಪ್ಪಲಿ ಇಟ್ಕೋಬಹುದು ನೀವು. ಹೀಲ್ಸ್, ಫ್ಲಾಟ್ಸ್ ಏನಾದ್ರು. ಫ್ಲಾಟ್ಸ್ ಅಂದ್ರೆ ಅಟ್ಲೀಸ್ಟ್ 4-5 ಇಟ್ಕೋಬಹುದು ಅನ್ಸುತ್ತೆ. ಹೀಲ್ಸ್ ಅಂದ್ರೆ ಒಂದು 3 ಜೊತೆ ಇಟ್ಕೋಬಹುದು. ಸೊ ಇದು ತುಂಬಾ ಕನ್ವೀನಿಯಂಟ್ ಶೂಟ್ಗೆಲ್ಲ ತಗೊಂಡು ಹೋಗಕ್ಕೆ. ಸೊ ಸದ್ಯಕ್ಕೆ ಇದೊಂದು ಇಟ್ಕೊಂಡಿದ್ದೀನಿ. ಅದ್ರಲ್ಲಿ 1 ಹೀಲ್ಸ್ ಇದೆ. ನಂಗೆ ಚಪ್ಪಲಿ ಜಾಸ್ತಿ ಏನ್ ಯೂಸ್ ಆಗಲ್ಲ ಅನ್ಸುತ್ತೆ ಇವತ್ತು, ನೋಡೋಣ. ಸದ್ಯಕ್ಕೆ ಜಸ್ಟ್ 1 ಹೀಲ್ಸ್ ಇಟ್ಕೊಂಡಿದ್ದೀನಿ. ಹೊರಟೆ ಶೂಟಿಂಗ್ಗೆ. ಲೊಕೇಶನ್ ಅಲ್ಲಿ ಸಿಗ್ತೀನಿ. ಅಶೋಕ್ ಮತ್ತೆ ಪ್ರಿಯಾ ಮದುವೆಗೆ ಸ್ವಾಗತ, ಸುಸ್ವಾಗತ. ಮದುವೆ ಹೆಣ್ಣೆ ವೆಲ್ಕಮ್ ಹೇಳ್ತಾ ಇದ್ದಾಳೆ. ಸೊ ಬನ್ನಿ ಮದುವೆ ಸೆಟಪ್ ಎಲ್ಲ ಹೇಗಿರುತ್ತೆ ನೋಡೋಣ. ಅಲ್ಲಿ ಅಜ್ಜಿ ತಾತ ಫೋಟೋ ಶೂಟ್ ಮಾಡಿಸ್ಕೊತಿದ್ದಾರೆ. ಝೂಮ್ ಮಾಡ್ತೀನಿ ರೀ. ಅಲ್ಲಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇದು ಎಂಟ್ರಿ. ಅದು ನಮ್ಮ ಬೆಳಗಿನ ಮುಹೂರ್ತದ ಮಂಟಪ. ಆ್ಯಂಡ್ ಈ ಥರ ಇದೆ ಸೆಟಪ್. ಅಲ್ಲಿ ಒಂದು ಸೆಟಪ್ ಇದೆ, ತೋರಿಸ್ತಿದ್ದೀರಿ. ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಹಾಂ, ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಅದು ಐ ಥಿಂಕ್ ಮೆಹಂದಿ ಸೆಟಪ್ಪು. ಆ್ಯಂಡ್ ಇಲ್ಲಿ ಹಳದಿ ಸೆಟಪ್ ಇದೆ. ಮಧ್ಯದಲ್ಲಿ ಕೈಂಡ್ ಆಫ್ ವರ್ಕ್ ಗೋಯಿಂಗ್ ಆನ್. ನಂಗೆ ಇಷ್ಟ ಆಯಿತು ಈ ಡೆಕೋರ್, ಚೆನ್ನಾಗಿ ಅನಿಸ್ತಾ ಇದೆ. ಅಂದರೆ ಈ ಸಂಜೆ ಟೈಮಲ್ಲಿ ಇಟ್ಸ್ ಗಿವಿಂಗ್ ಅ ಪ್ಲೆಸೆಂಟ್ ಫೀಲಿಂಗ್ ಟು ದಿ ಐಸ್. ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಬಿಸಿಲಲ್ಲಿ ಶೂಟಿಂಗ್ ಮಾಡಿದ್ರೆ ಹೆವಿ ಮಜಾ ಇರುತ್ತೆ. ಓಕೆ, ನೆಕ್ಸ್ಟ್. ಹಾಯ್ ವೈಶ್, ಇವತ್ತು ನೀನು ನನ್ನ ಬ್ಲಾಗಲ್ಲಿ ಬಂದೇ ಇಲ್ಲ. ಸ್ವಲ್ಪ ಮುಖ ತೋರಿಸು, ಬರೀ ನಿನ್ನ ಫೋನ್ ತೋರಿಸು. ಇಲ್ಲಿದ್ದಾರೆ ಮದ್ವೆ ಹುಡುಗಿ ಫುಲ್ ಕಳೆ ಬಂದ್ಬಿಟ್ಟಿದೆ. ಇಲ್ಲಿದ್ದಾರೆ ಮದ್ವೆ ಹುಡುಗಿಯ ಬೆಸ್ಟೆಸ್ಟ್ ಫ್ರೆಂಡ್. ಸಿನಿಮ್ಯಾಟಿಕ್ ಅಲ್ಲಿ ತೆಗಿ, ಅವಾಗ ಬ್ಯಾಕ್ ಗ್ರೌಂಡ್ ಎಲ್ಲ ಬ್ಲರ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಯಾಕೆ ಹಂಗೆ ಮಾಡ್ತೀಯ ವೈಶ್? ನಾನು HD 60 ತೆಗಿತಾ ಇದ್ದೀನಿ ಇವಾಗ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ವೈಶ್. ಇದು ಪ್ರಶ್ನೆ, ಇದು ಉತ್ತರನಾ? ಪ್ರಶ್ನೆಗೆ ನಂದು ನೋಡಿ, ಉತ್ತರಕ್ಕೆ ಅವಳ ವಿಡಿಯೋ ನೋಡಿ. ಟೈಮ್ ಈಗ 1:30 ರಾತ್ರಿ. ಏನ್ ಮಾಡ್ತೀರಿ? ಮಾವಿನಕಾಯಿ ತಂದಿರೋದು ಓಕೆ, ಆದ್ರೆ ಖಾರ ತಂದಿದ್ಯಾಕೆ ಅಂತ ಅರ್ಥ ಆಗಿತ್ತು. ಮಾವಿನಕಾಯಿ ತಂದಿದ್ದು ನಾನು ಯಾವಾಗಲೂ ಇಟ್ಟಿರ್ತೀರ? 1:30 ರಾತ್ರಿಲಿ ನಿದ್ದೆ ಬರ್ತಾ ಇದೆ. ಮಾವಿನಕಾಯಿ ತಿಂತಾ ಇದ್ದೆ. ಮಾವಿನಕಾಯಿ ತಿನ್ಬೇಕು ಬರ್ತಾ ಇದೆ ನಿಂದು. ಅಮ್ಮ ಆಯ್ತಾ ನಿದ್ದೆ? ನಾನು ನಿದ್ದೆ ಮಾಡೇ ಇಲ್ಲ, ಸುಮ್ಮನೆ. ಬದ್ದಮ್ಮ ಯಾವಾಗಲೂ ಅಲ್ಲ. ಅಪ್ಪಾಜಿ, ನಾನು ಮಾವಿನಕಾಯಿ ತಿನ್ನಲ್ಲ ಅಪ್ಪಾಜಿ. ಯಾಕೆ? ನಾ ಹುಳಿ ಇದ್ರೆ ತಿನ್ನಲ್ಲ, ಟೇಸ್ಟ್ ನೋಡ್ತೀನಿ. ಹುಳಿ ಇದ್ರೆ ತಿನ್ನಲ್ಲ. ಮಾವಿನಕಾಯಿ ಸ್ಪಾನ್ಸರ್ಸ್, ಉಪ್ಪು ಖಾರ ಸ್ಪಾನ್ಸರ್. ಆ್ಯಂಡ್ ಎಲ್ಲರೂ ನಾವು ತಿನ್ನರ್ಸ್. ನಿಮ್ಮ ಹಾವ್ ಫ್ಯಾನ್ ಬಗ್ಗೆ ಹೇಳಿ. ನಿದ್ದೆ ಎಲ್ಲ ಹೊಟ್ಟೋಯ್ತಪ್ಪ. 4:15 ಬೆಳಗಿನ ಜಾವ ಮೆಹಂದಿ ಹಚ್ಕೊಂಡು ಸಂಭ್ರಮಾಚರಣೆ. ಇವ್ರು ಇನ್ನೂ ಸಂಭ್ರಮಾಚರಣೆ. ಹೇಳಿ ನೀವು ಸಂಭ್ರಮಾಚರಣೆ ಬಗ್ಗೆ ಏನು ಅನ್ನಿಸ್ತಾ ಇದೆ ಶೂಟಿಂಗ್ ಎಲ್ಲ? ಯಾರು ಮದುವೆ ಮಾಡ್ಕೋತಾ ಇದಾರೋ ಹಂಗೆ ಕತ್ತು ಸಾಕ್ಬೇಕು ಅನ್ಸ್ತಾರೆ. ಯಾಕೋ ಪಾಪ. ಲವ್ ಇದೆ ಮನಸ್ಸಲ್ಲಿ. ಅದರಲ್ಲಿ ದೇವರು ಪೂಜೆಗಿದೆ ಬಾರಿ. ಅದು ಅವಾಗ ಅದು ಇವಾಗ ತುಂಬಾ ಕ್ಯಾರೆಕ್ಟರ್ ಆಚೆ ಬರುತ್ತೆ. ಬೆಳಗ್ಗೆ 4:30 ಸೊ ಅಶೋಕಿಗೆ ಮಾಡಿ ಅಷ್ಟು ನೀರು ಬೇಕು. ನಾನು ಮೋಸ್ಟ್ಲಿ ನನ್ನ ಮದುವೆಗೂ ಇಷ್ಟೆಲ್ಲ ರೆಡಿ ಆಗಲ್ಲ ಅನ್ಸುತ್ತೆ. ಬೆಳಗಿನ ಜಾವ 5 ಗಂಟೆ 5:30 ನಾವು ಈಗ ಹಳದಿ ಶಾಸ್ತ್ರಕ್ಕೆ ಇಷ್ಟು ಪೇಷನ್ಸ್ ಅಲ್ಲಿ ರೆಡಿ ಆಗ್ತಾ ಇದೀವಿ. ಮಲಗಿದ್ದ ನಮ್ಮ ರೂಪಕ್ಕನ ಉಪ್ಸೇ. ಲಕ್ಷ್ಮೀ
ಇದು ನನ್ನ ಔಟ್ಫಿಟ್ ಮುಹೂರ್ತಕ್ಕೆ. ಸೊ ಇದು ನಮ್ಮ ಮುಂದೆ ಸೀರೆ ಅದನ್ನೇ ಉಟ್ಕೊಂಡಿದ್ದೀನಿ. ಈಗ ರೆಡಿ ಆಗಿದೆ ವಿತ್ ಮೊಗ್ಗಿನ ಜಡೆ. ಕುಚ್ಚಿಲ್ಲ ಅಮ್ಮ ಬನ್ನಿ, ಅಮ್ಮಂಗೆ ಒಂದೇ ಡಿಸಪಾಯಿಂಟ್ಮೆಂಟ್. ಬಿಸಿಲು ಬರ್ತದೆ, ಕುಚ್ಚಿಲ್ವಂತೆ ಜಡೆಗೆ. ಅಮ್ಮ ಕುಚ್ಚಾಕ್ಸ್ಕೊ ಅಂತಾರೆ. ಕುಚ್ಚ ಹೇಳಿಲ್ಲ, ಬರ್ತಾ ಇದೆ. ಸರಿ ಸರಿ, ಅದ ಇಲ್ಲೇ ಇನ್ಕಂಪ್ಲೀಟ್. ಎಸ್ ಮ್ಯಾಮ್, ಕರೆಕ್ಟ್. ಬನ್ನಿ ಅಶೋಕ್, ಬನ್ನಿ. ಮದುವೆ ಗಂಡು ಹೀಗೆ ರೆಡಿ ಆಗಿದ್ದಾರೆ. ನಾವು ದಾರೆ ಕೊಡ್ತಿರೋದು ಇವ್ರಿಗೆ, ನಿಮ್ಗೇನೆ ಅಶೋಕ್. ನಾನೇ ಚೆನ್ನಾಗಿ ಕಾಣ್ತಿರೋದು. ನೀವಿಬ್ರು ಲೇಡೀಸ್ ಮಧ್ಯೆ ಹೆಂಗಿದೆಪ್ಪ ಮದುವೆ ಸಂಭ್ರಮ ನೋಡಿ ಎಲ್ಲರೂ. ನಾವು ಕಂಪೀಟ್ ಮಾಡೋದು. ಹೌದು, ಆಕ್ಚುಲಿ ನೋಡಕ್ ಹೋದ್ರೆ ಇವ್ರ ಮುಂದೆ ನಾವಿಬ್ರು ನಿಮ್ಮ ಅಭಿಮಾನ ಅಷ್ಟು ಚೆನ್ನಾಗಿ, ಅಷ್ಟು ಚಂದ, ಅಷ್ಟು ಮುದ್ಮುದ ಅಯ್ಯೋ. ಸೊ ಟೈಮ್ ಈಗ 9 ಗಂಟೆ. ನಾವು ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಮದುವೆ ಗಂಡು ಮೈ ಅಶೋಕ, ಪ್ರಿಯಾ ಆ್ಯಂಡ್ ಅಶೋಕ್ ಮದುವೆ ಫೈನಲಿ ಆಗ್ತಾ ಇದೆ. ಹೌದು, ಮೈ ಅಶೋಕ ಅಂತ ಯಾಕೆ ಹೇಳ್ತಿದ್ದಾಳೆ ಅಂತಂದ್ರೆ ಅವಳು ಮೆಹಂದಿ ನೋಡಿ ಒಂದ್ಸಲ ಕಾಣ್ತಿದ್ಯಾ? ಓ ಹಿಂಗ್ ಬರ್ದಿದ್ದಾರೆ. ಇಲ್ಲ, ಅದು ಉಲ್ಟಾನೆ ಕಾಣತ್ ಕಣೆ ಹಿಂಗ್ ಇಟ್ಕೊಂಡ್ರೆ. ಓಕೆ. ನಾನು ಅಷ್ಟೇ, ಇದು ಬಿ ಅಲ್ಲ, ಪಿ ಫಾರ್ ಪಾಪಮ್ಮ. ಎಸ್, ಪ್ರಿಯಾ ಪಾಪದೋಳು ಅಂತ. ಸೊ ನೀವು ತುಂಬಾ ವೇಟ್ ಮಾಡ್ತಾ ಇರತಕ್ಕಂಥ ಅಥವಾ ವೇಟ್ ಮಾಡ್ತಾ ಇದ್ದಂತಹ ಪ್ರಿಯಾ ಮತ್ತು ಅಶೋಕನ ಮದುವೆ ಕೊನೆಗೂ ಆಗ್ತಿದೆ. ಗಟ್ಟಿ ಮೇಳ, ಗಟ್ಟಿ ಮೇಳ. ಮನೆ ಕಟ್ಬೇಡಿ. ಕೋಟ್ಯಾಧೀಶ್ವರ ರಾಜ್ಕುಮಾರ ಸಿಕ್ಕಿದಂತ ಆಸೆ ಪಡ್ತಿದ್ದೆ. ಊಟಿಗೆ ಹೋಗ್ಬಂತ ಹುಡ್ಗ ಸಿಕ್ಕಿದ. ಅದಕ್ಕೆ ಖುಷಿಗೆ ನಂಗೆ ಅಳು ಬರ್ತಿದೆ. ಖುಷಿಗ ಹೆದರ್ಬಿಟ್ಟಿದೆ. ಪಾಪ ತಿಂದಿಲ್ಲ ಅಂತ ಬೆಣ್ಣೆ ಮುರಿದು ತಿಂತಾ ಇದ್ದಾರೆ. ಈ ಬಿಸಿಲಲ್ಲಿ ಇಷ್ಟು ಕಷ್ಟಪಟ್ಟು ಶೂಟಿಂಗ್ ಮಾಡ್ತಿದ್ದಾರೆ. ಇದೆಲ್ಲ ಓಕೆ, ಫುಲ್ ಟಾಪ್ ಟು ಬಾಟಮ್ ಏನ್ ಸಖತ್ತಾಗಿ ರೆಡಿ ಆಗಿದ್ದಾರೆ ಅಂತ ನಾನು ಹಿಂಗೆ ಝೂಮ್ ಮಾಡ್ತಿದ್ರೆ ಯಾವ್ದೋ ಚಿಕ್ಕ ಮಕ್ಳು ಸಾಕ್ಸ್ ಹಾಕೊಂಡು, ಪಾಪ ಅವ್ರ ಮಕ್ಳು ಸಾಕ್ಸ್ ತೋರಿಸಿ ಅದಕ್ಕೆ ಇಷ್ಟು ಹೀಲ್ಸ್ ಹಾಕೊಂಡು ನೋಡಿ, ಸಾಕ್ಸು ಹೀಲ್ಸು ಜೊತೆಗೆ ಈ ಸಾರಿ. ವಾಟ್ ಅ ಕಾಂಬಿನೇಷನ್. ಏನಿದಾರ ನಿಮ್ಮ ಬ್ಯೂಟಿ ಟಿಪ್ಸ್ ಅಲ್ಲ, ಫ್ಯಾಷನ್ ಟಿಪ್ಸ್? ಯಾಕೆ ಗೊತ್ತಾ, ಚೆನ್ನಾಗಿ ಕಾಲೇ ಕಾಣ್ತಿಲ್ಲ, ಸ್ಟಿಲ್ ಸಾಕ್ಸ್ ಹಾಕೊಂಡ್ಬಂದಿದ್ದೀನಿ. ಕ್ರೇಜಿ. ನೀನು ತಿರ್ಗೋ. ಸೊ ಇದಾಗಿತ್ತು ಪ್ರಿಯಾ ಅಂಡ್ ಅಶೋಕ್ ನಮ್ಮ ಮದುವೆ ಎಪಿಸೋಡ್ ವ್ಲಾಗ್. ನೀವೆಲ್ಲರೂ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ, ಎಪಿಸೋಡ್ನ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಮುಂದೆ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್.